ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದರಲ್ಲಿ 90 ಕ್ಷೇತ್ರಗಳ ಒಂದು ಲಿಸ್ಟ್ ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ ದೇಶದಲ್ಲಿ. ಇನ್ನು ರಾಜ್ಯದಲ್ಲಿ 9 ಮಂದಿಯ ಹೆಸರು ಪ್ರಕಟ ಆಗಬಹುದು. ಇಂದು ಸಂಜೆಯೇ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಬಹಳಷ್ಟು ಚರ್ಚೆಗಳನ್ನ ನಡೆಸಿ ಅಂತಿಮವಾಗಿ ಇವತ್ತು ಒಂದು 40 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದಿರುವಂತೆ ಕಾಣಿಸ್ತಾ ಇದೆ. ಆ ಪೈಕಿ ದೇಶದ 40 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದು. ಅದರಲ್ಲಿ 9 ರಾಜ್ಯದ ಅಭ್ಯರ್ಥಿಗಳ ಲಿಸ್ಟ್ ಹೊರಬೀಳಬಹುದು. ಪಬ್ಲಿಕ್ ಟಿವಿಯಲ್ಲಿ ಕಾಂಗ್ರೆಸ್ ಲಿಸ್ಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಯಾರಿಗೆ ಸಿಗಬಹುದು, ಯಾವ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕೆ ಇಳಿಸ್ತಾರೆ ಅನ್ನುವಂತಹ ಒಂದು ಸಂಭಾವ್ಯರ ಲಿಸ್ಟ್. ಸೊ ಇದು ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂತಹ ಒಂದು ಲಿಸ್ಟ್. ಇದರಲ್ಲಿ ನಾವು ಗಮನಿಸಬಹುದು, ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಸುರೇಶ್ ಅವರು ಈಗಾಗಲೇ ಹಾಲಿ ಸಂಸದರು, ಅವರನ್ನೇ ಮತ್ತೆ ಕಣಕ್ಕಿಳಿಸುವಂಥದ್ದು. ಅಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಮತ್ತೊಂದು ಆಯ್ಕೆಯ ಹೆಸರುಗಳಿಲ್ಲ. ಇನ್ನು ಬೀದರ್ಗೆ ರಾಜಶೇಖರ ಪಾಟೀಲ್ ಅವರ ಹೆಸರನ್ನ ಇಲ್ಲಿ ಅಂಗೀಕಾರ ಮಾಡಿರುವಂತೆ ಕಾಣಿಸ್ತಾ ಇದೆ. ವಿಜಯಪುರಕ್ಕೆ ರಾಜು ಅಲಗೂರು, ಮಂಡ್ಯ ಸ್ಟಾರ್ ಚಂದ್ರು, ಬಹಳ ದಿನಗಳಿಂದ ಇವರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲಿಗಾಗಲೇ ರವೀಂದ್ರ ಅವರು ಕೂಡ ಮುನಿಸನ್ನ ಹೊರಹಾಕಿದ್ದಾರೆ. ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದು ಫೈನಲ್ ಆಗಿರುವಂತಹ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ, ಆದರೆ ಅಧಿಕೃತ ಆಗಬೇಕು. ಮತ್ತು ಚಿತ್ರದುರ್ಗಕ್ಕೆ ಚಂದ್ರಪ್ಪ, ದಾವಣಗೆರೆಗೆ ಪ್ರಭಾ ಮಲ್ಲಿಕಾರ್ಜುನ್, ಹಾಸನಕ್ಕೆ ಶ್ರೇಯಸ್ ಪಟೇಲ್ ಮತ್ತು ಕೊಪ್ಪಳಕ್ಕೆ ರಾಜಶೇಖರ್ ಹಿಟ್ನಾಳ್. ಇಷ್ಟು ರಾಜ್ಯದಿಂದ ಕಣಕ್ಕೆ ಇಳಿಬಹುದಾದಂತಹ 9 ಮಂದಿಯ ಲಿಸ್ಟ್. ಮೊದಲ ಲಿಸ್ಟ್ನಲ್ಲಿ 9 ಮಂದಿಯ ಹೆಸರನ್ನ ಪ್ರಕಟ ಮಾಡುವಂಥದ್ದು. ಇನ್ನುಳಿದ 19 ಹೆಸರುಗಳನ್ನ ಮುಂದಿನ 2ನೇ ಲಿಸ್ಟ್ನಲ್ಲೋ ಅಥವಾ 3ನೇ ಲಿಸ್ಟ್ ಕೂಡ ಇದ್ರೆ ಆ ಒಂದು ಲಿಸ್ಟ್ನಲ್ಲೋ ಘೋಷಣೆ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, 40 ಒಟ್ಟಾರೆಯಾಗಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಪ್ರಕಟ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ರಾಜ್ಯದ 9 ಅಭ್ಯರ್ಥಿಗಳ ಹೆಸರು, ಇದರಲ್ಲಿ ಯಾವುದೇ ಗೊಂದಲಗಳು ಇಲ್ಲದಿರುವಂತಹ ಕ್ಲಿಯರ್ ಆಗಿರುವಂತಹ ಹೆಸರು ಅಂತ ಹೇಳಬಹುದಾ ಈ 9 ಕ್ಷೇತ್ರಗಳದ್ದು? ಖಂಡಿತ ದಿವ್ಯ ಜೊತೆ, ಯಾಕಂದ್ರೆ ಸುಮಾರು 15 ಹೆಸರುಗಳ ಚರ್ಚೆಗೆ ಹೋಗಿತ್ತು. ವಿಶೇಷವಾಗಿ 9 ರಿಂದ 10 ಸಿಂಗಲ್ ನೇಮ್, ಅದರಲ್ಲಿ ಕಲಬುರಗಿ ವಿಚಾರನ ಹಾಗೆ ಪೆಂಡಿಂಗ್ ಮಾಡೋದ್ರಿಂದ 9 ಅಂತ ಹೇಳ್ಬೋದು. ಉಳಿದ 5ರಲ್ಲಿ 2 ನೇಮ್ಗಳಿರುವಂತಹ ವಿಚಾರಗಳಿತ್ತು. ಅಂದ್ರೆ ಅದರಲ್ಲಿ ಒಬ್ರು ಬಹುತೇಕ ಖಚಿತ ಅಂದ್ರೂ ಕೂಡ ಅನಿವಾರ್ಯವಾಗಿ ಇನ್ನೊಂದು ಹೆಸರನ್ನ ಆ ಮಟ್ಟಕ್ಕೆ ಹೈಕಮಾಂಡ್ ಮಟ್ಟದವರೆಗೆ ಕೊಂಡು ಹೋಗುವಂತ ತೀರ್ಮಾನ ಆಗಿತ್ತು ಮೊದಲೇ, ಆ ಕಾರಣಕ್ಕೆ ಹೋದಂಥದ್ದು. ಹಾಗಾಗಿ 15ರಲ್ಲಿ 5 ಡಬಲ್ ನೇಮ್ ಇರುವಂತವನ್ನ ಹಾಗೆ ಉಳಿಸ್ಕೊಂಡು ಉಳಿದ 10ರಲ್ಲಿ ಕಲಬುರಗಿಯನ್ನು ಹೊರತುಪಡಿಸಿ ಉಳಿದ 9 ಇಲ್ಲಿ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಆ 9 ಸಿಂಗಲ್ ನೇಮ್ಗಳಿತ್ತು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇದನ್ನ ಬಹುತೇಕ ಅನೌನ್ಸ್ ಮಾಡಬಹುದು ಅನ್ನುವಂಥ ತೀರ್ಮಾನಕ್ಕೆ ಸಿಎಸಿ ಸಭೆಯಲ್ಲಿ ಮತ್ತು ಆನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡೆಸಿರುವಂತಹ ಸಭೆಯಲ್ಲೂ ಕೂಡ ಬಹುತೇಕ ಹೆಸರುಗಳು ಅಂತಿಮವಾಗಿದ್ದಾವೆ ಅನ್ನೋದು. ಹಾಗಾಗಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಲ್ಲಿ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಆದ್ಯತೆ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ 9 ಹೆಸರುಗಳಂತೂ ಇದುವರೆಗೂ ಖಚಿತ. ಹಾಗೇನಾದರೂ ಕಲಬುರಗಿಯ ಘೋಷಣೆಯನ್ನು ಮಾಡೋದಾದ್ರೆ ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ವಕ್ಷೇತ್ರ ಕೂಡ ಆಗಿರೋದ್ರಿಂದ ಅಲ್ಲಿನ ಹೆಸರನ್ನು ಸೇರಿಸಿಯೇ ಪಟ್ಟಿ ಬಿಡುಗಡೆ ಮಾಡಿದ್ರು ಅಚ್ಚರಿ ಏನಿಲ್ಲ. ಆದರೆ ಅದು ಎಐಸಿಸಿ ಅಧ್ಯಕ್ಷರ ಅವರ ಗಮನಕ್ಕೆ ಬಿಟ್ಟಂತ ವಿಚಾರ ಆಗಿದ್ದರಿಂದ 9 ಅಂತೂ ಈ ರಾಜ್ಯದ ಕಡೆಯಿಂದ ಕ್ಲಿಯರ್ ಅಥವಾ ರಾಜ್ಯ ನಾಯಕರುಗಳಿಂದ ಕ್ಲಿಯರ್ ಆಗಬೇಕಿತ್ತು. ಅದನ್ನ ಬಿಡುಗಡೆಗೆ ಈಗ ಅಂತಿಮ ಪಟ್ಟಿ ಸಲ್ಲಿಕೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಮಮತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.